Hello guys, my new vlog. ಎದ್ದಿ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಗಾಡಿ ಹತ್ರ ಬಂದೆ. ಪಾರ್ಕಿಂಗ್ ಹತ್ರ ಬಂದು ನಾನು ನಮ್ಮ ಅಣ್ಣವ್ರು ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ನಂದು ಊಬರ್ ರೆಡಿ ಬ್ಲ್ಯಾಕ್ ಆಗೋಗ್ಬಿಟ್ಟಿತ್ತು. ಏನಪ್ಪ ಮಾಡೋದಂದ್ರೆ ಅಲ್ಲೇ ಪಕ್ಕದಲ್ಲೇ ಆಫೀಸ್ ಇತ್ತು, ಹೋಗಿ ರೆಡಿ ಮಾಡಿಸ್ಕೊಂಡು ಬಂದೆ. ಅಲ್ಲಿ 500 ರೂಪಾಯಿ ಹೋಯ್ತು. ಗಾಡಿ ರೆಸ್ಟ್ ಮಾಡ್ಕೊಂಡು ಮಲ್ಕೊಂಡಿದ್ದೆ. ನಮ್ಮ ಸೀನವ್ರು ಬಂದರು, ಬನ್ನಿ ಹೋಗಿ ಜ್ಯೂಸ್ ಕುಡ್ಕೊಂಬೋಣ ಅಂತ ಹೋದ್ವಿ. ಬನ್ನಿ ಗಾಡಿದು ವಿಡಿಯೋ ಮಾಡೋಣ ಅಂತ ಅಂದರು. ಗಾಡಿದು ವಿಡಿಯೋ ಮಾಡ್ಕೊಂಡು ಅವರು ಹೊರಟ್ರು, ನಾನು ಹೊರಟೆ. ಏರ್ಪೋರ್ಟ್ ಮನೆ ಆಗ್ಬಿಟ್ಟೈತೆ ನಮಗೆ. ಏರ್ಪೋರ್ಟ್ ಬಿಟ್ಟು ಎಲ್ಲೂ ಹೋಗೋಕ್ಕೆ ಮನ್ಸಾಗ್ತಿಲ್ಲ. ಹೋಗ್ಲಿ ಬಿಡ್ರಿ, ಊಟ ಮಾಡ್ಕೊಂಡು ಹೊರಟೆ. ಅಲ್ಲಿಂದ 10 ಗಂಟೆ ಮೇಲೆ ರ್ಯಾಪಿಡೋದಲ್ಲಿ ಡ್ಯೂಟಿ ಬಿತ್ತು, ಮೇಕ್ರಿ ಸ್ಕ್ವೇರ್ ಅಂದ್ಬಿಟ್ಟು ಅಲ್ಲಿಂದ ಹೊರಟೆ. ಡ್ರಾಪ್ ಮಾಡಿದೆ. ಅಲ್ಲಿಂದ ಮತ್ತೆ ಯಲಹಂಕ ಡ್ಯೂಟಿ ಕೊಟ್ಟ, ಅಲ್ಲಿಂದ ಬಂದೆ. ಅಯ್ಯೋ ಎಡವಟ್ ಆಗ್ಬಿಟ್ಟೈತೆ ಗುರು. 2 ಕ್ಯಾಬ್ ಬುಕ್ ಮಾಡ್ಬಿಟ್ಟವ್ರೇ. ಸರಿ ಆಗ್ತೀನಿ ಬೇಡ. ನೀನೇನು ಹೊಡ್ಯಕ್ಕೆ ಬರ್ತಿಲ್ಲ, ಯಾಕೆ ಹೊಡೆಯ ಥರನೇ ಕೇಳ್ತಿದ್ದಲ್ಲ. ಅಣ್ಣ ಯಾಕೆ ಸುಮ್ಮನೆ ಹೊಡಿತೀವ ಮರ ಯಾರನ್ನ? ಏನಾಯ್ತಣ್ಣ? ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ನಂಗೆ ಲೊಕೇಶನ್ ಇಲ್ಲ ಅಂತ ತೋರಿಸ್ತಾರೆ. ನೀವೇನು ಹೇಳಿ? ನೀವೇ ನೋಡಿದ್ರಿ? ಹೆಸರು ನೋಡಿದ್ರಿ ನೀವು? ಏನಾಗೈತಣ್ಣ ಕ್ಯಾನ್ಸಲ್ ಮಾಡೋರ? ಅಲ್ಲಿ 3 ಕಿಲೋಮೀಟರ್ ಬಂದೆ ಕಣ. ಯಾಕಣ್ಣ ಕ್ಯಾನ್ಸಲ್ ಮಾಡ್ತೀರಾ? ಇನ್ನೂ ಬುಕ್ ಮಾಡಕ್ ಹೋಗ್ಬೇಡ್ರಿ. 2 ಗಾಡಿ ಯಾಕ್ರಿ ನಮ್ಗೆ? ನೋಡ್ರಿ ಒಂದು ನಿಮಿಷ ನಾವು ಹೇಳ್ತೀವಿ ನೋಡಿ, ಅರ್ಥ ಮಾಡ್ಕೊಂಡು. ಇವಾಗ ಅವರು ಬಂದಿರ್ತಾರೆ, ಅವ್ರು ಒಂದು ನಿಮಿಷ ನಾವು ಹೇಳ್ಬಿಡ್ತೀವಿ. ಇವಾಗ ನೀವು ಬುಕ್ ಮಾಡ್ತೀರಲ್ಲ, ಲೇಟ್ ಆಗುತ್ತೆ ಅಂತ ಕ್ಯಾನ್ಸಲ್ ಮಾಡಿದ್ರೆ ಅದು ನನಗೆ ಗೊತ್ತಿಲ್ಲ. ಅವ್ರು ತೋರಿಸಿ ಸುಮ್ಮನೆ ಬರಲ್ಲ. ಈಗ ನಾನಾಗಲಿ ಅವರಾಗಲಿ ಸುಮ್ಮನೆ ಕಸ್ಟಮರ್ ಏನು ಮಾಡೋರು ಅಂದರೆ 3 ಜನ ಅವರೇ, 3 ಫೋನಲ್ಲೂ ಬುಕ್ ಮಾಡೋರೆ. ಅದರಲ್ಲಿ 2 ಫೋನ್ದು ಗಾಡಿ ಬಂದಿದೆ. ಒಂದ್ರಲ್ಲಿ ಕ್ಯಾನ್ಸಲ್ ಮಾಡೋರು, ಇನ್ನೊಂದ್ರಲ್ಲಿ ಕ್ಯಾನ್ಸಲ್ ಮಾಡಿಲ್ಲ. ನಾನೊಬ್ಬ ಹೋಗಿದ್ದೀನಿ, ಇನ್ನೊಬ್ರು ಬಂದಿದ್ದಾರೆ. ಹಂಗಾಗಿ ಇದು ಪ್ರಾಬ್ಲಮ್. ಹಿಂಗೆ ಮಾಡಬೇಡಿ ಸರ್, ಯಾರೇ ಆದ್ರೂ ಸರಿ 2 ಗಾಡಿ ಮಾಡಬೇಡಿ. ಬರೋವ್ರಿಗೂ ವೆಯ್ಟ್ ಮಾಡಿ. ನಮ್ದೇನು ಏರೋಪ್ಲೇನ್ ಎಲ್ಲ ಸರ್ರ ಅಂತ ಓಡ್ ಬರೋಕ್ಕೆ ಆಯ್ತಾ. ಹೆಬ್ಬಾಳ ಬ್ರಿಡ್ಜ್ ಫುಲ್ ರಿಪೇರಿ ಮಾಡಕತ್ತಾರ ನೋಡ್ರಿ. ಎಲ್ಲ ಫುಲ್ ಜಾಮು. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಯಾರೋ ನಂಗೊಬ್ರು ಕಮೆಂಟ್ ಹಾಕಿದ್ರು, ಯಾವ್ದ್ರಲ್ಲಣ್ಣ ಡ್ಯೂಟಿ ಮಾಡೋದು ನೀವು ಅಂತ. ನೋಡ್ರಿ, ನಾನು ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಮಾಡ್ತೀನಿ. ಆ ಸಿಕ್ಕಿದ್ದು ಒಟ್ನಲ್ಲಿ ಹೊಡಿತಾ ಇರ್ಬೇಕು, ಸುಮ್ಮನೆ ಕುತ್ಕೋಬಾರ್ದು ಅಷ್ಟೇ. ನಂದು ಕಾರ್ ಆಯಿತು ಸರಿ. ಈ 2 ವೀಲರ್ ಬಂದರೆ ಅಷ್ಟೇ, ಹಿಂದೆ ಹೋಗಿ ಸತ್ತೋಗ್ಬೇಕು ಅವ್ನು. ಎಲ್ಲರೂ ಬಿದ್ದು ಕಂಟ್ಯಾಗ ಮುಳ್ಳಾಗ ಹೋಗ್ಯವ ನಾವು. ಆ ನಮ್ಮನ್ ಧೂಳು ಹೊಂಟದ್ ನೋಡ್ಕ. ಹೊಟ್ಟೆ ಅಂತೂ ತುಂಬ ಹಸಿತಿತ್ತು. ಒಂದು ಇಡ್ಲಿ ತಿನ್ಕೊಂಡೆ ಪಕಾರ ಅಂತ. ನೋಡ್ರಿ, ಊಬರ್ನಾಗೂ ಡ್ಯೂಟಿ ಕೊಟ್ಟಿದ್ದ, ಆದರೆ ಅವ್ನು 300 ರೂಪಾಯಿ ಕಟ್ ಮಾಡ್ಕೊತಾನೆ. ನೋಡ್ರಿ, ರ್ಯಾಪಿಡೋದಲ್ಲಿ ಬಿದ್ದಿತ್ತು, ಆದರೆ ನನಗೆ ಹೋಗಕ್ಕೆ ಮನಸ್ಸಿರಲಿಲ್ಲ. ಆದರೆ ಬರೀ 400 ರೂಪಾಯಿ ಇತ್ತು ಗುರು, ಅದಕ್ಕೆ ಹೋಗಿಲ್ಲ ಅಷ್ಟೇ. ರ್ಯಾಪಿಡೋದಲ್ಲಿ ಕ್ಯಾನ್ಸಲ್ ಯಾಕಾರ ಮಾಡೋದು ಅನ್ಸ್ಬಿಡ್ತು. ಏನು ಮಾಡೋಕ್ಕಲ್ಲ. ಇವತ್ತು ನಮಗೆ ಬರಬೇಕಾಗಿದ್ದು ಅಷ್ಟೇ ಅಂತ ಬರ್ದಿದ್ರೆ ಅಷ್ಟೇ, ಏನು ಮಾಡೋಕ್ಕಲ್ಲ. ಓಕೆ, ಇವತ್ತಿಗೆ ಇಷ್ಟೇ ವಿಡಿಯೋ. ಬಾಯ್, ಗುಡ್ ನೈಟ್. ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ.